ಶುರು ಮಾಡೋಣ. ಮಾಡಿ ಸ್ವಾಗತ ಮಾಡಿ. ಮಾಧವರು ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ RMM ಇನ್ಚಾರ್ಜ್ ಮತ್ತು ಮುನವರಾಗಿ ಪ್ರೋಗ್ರಾಮ್ ವಿಚಾರದಲ್ಲಿ ಮಾತಾಡಕ್ಕೆ ಬಂದಿದ್ದಾರೆ. ಈ ಮೊದಲೇ ಮಟ್ಟದಲ್ಲಿ ನಾನು ಇದರಲ್ಲಿ ಮುಖ್ಯ ಅತಿಥಿ ನ್ಯಾಷನಲ್ ಪ್ರೆಸಿಡೆಂಟ್ ಒಮಾನ್ ಮಿಶ್ರಾಮ್ ಅವರು BJP ಕೆಲಸ ಮಾಡ್ತಾ ಇದೆ ಇಡೀ ದೇಶದಲ್ಲಿ. ಇದೊಂದು ಉದ್ದೇಶಕ್ಕೆ ತೀರ್ಥಹಳ್ಳಿಯಲ್ಲಿ ಒಂದು ಆಲ್ ಇಂಡಿಯಾ ಬ್ಯಾಕ್ವರ್ಡ್ SC ST OBC ಆ್ಯಂಡ್ ಮೈನಾರಿಟಿ ಫೆಡರೇಷನ್ ರಾಗಿ ಸಂಘ ಮೂಲ ಉದ್ದೇಶ ಏನಂದರೆ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ SC ST ಜನರ ಸಮಸ್ಯೆಗಳ ಬಗ್ಗೆ ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು ಅನ್ನೋದು ಅವರ ಒಂದು ತತ್ವ ಸಿದ್ಧಾಂತಗಳಲ್ಲಿ ಒಂದು. ಎರಡನೇದು ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ, ಕಾಮನ್ ಸಿವಿಲ್ ಕೋಡ್ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋದನ್ನು ಚರ್ಚೆ. ಈ ಎರಡು ವಿಚಾರಗಳು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಇದನ್ನು ನಾಳೆ ಅವರು ತೀರ್ಥಹಳ್ಳಿಯಲ್ಲಿ ಸೊಪ್ಪುಗುಡ್ಡೆ ಒಂದು ಏರಿಯಾದಲ್ಲಿ ಇವರು ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದಾರೆ. ಅದರಲ್ಲಿ ಎಲ್ಲ ರಾಷ್ಟ್ರೀಯ ಮುಖಂಡರುಗಳು ಮತ್ತು ರಾಜ್ಯ ಮುಖಂಡರುಗಳು ಆಗಮಿಸಿ ಇದರ ಬಗ್ಗೆ ಹೇಳ್ತಾಯಿದ್ದಾರೆ. ಎರಡಲ್ಲದೆ ಇನ್ನೂ ಕೆಲವು ಅಂಶಗಳ ಬಗ್ಗೆ ಅವರು ಡಿಸ್ಕಷನ್ ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಸಹ ಕೈಗೊಂಡಿದ್ದಾರೆ. ಸಂವಿಧಾನದ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ, ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ಮತ್ತು SC ST ಜನಾಂಗಗಳ ಬಗ್ಗೆ ಸಮಸ್ಯೆಗಳು ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ದೇಶದಲ್ಲಿ ಜಾತಿ ಜನಗಣತಿಯ ಆಧಾರದ ಮೇಲೆ ರಾಜಕೀಯ ಉದ್ಯೋಗ ಮತ್ತು ಇತರೆ ಮೀಸಲಾತಿ ಬಗ್ಗೆ ಜಾರಿಗೆ ತರುವಂಥದ್ದು. ಸೊ ಈ 5 ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇನ್ನೊಂದು ಅತಿ ಮುಖ್ಯವಾಗಿ ಇವರು ಬರೆದಿರ್ತಕ್ಕಂಥದ್ದು EVM ವೋಟಿಂಗ್ ಮಿಷನ್ ರದ್ದು ಮಾಡುವ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಾಳೆ ಕೂಲಂಕುಷವಾಗಿ ಬರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ನಾಯಕರುಗಳು ಯಾರ್ಯಾರಿದ್ದಾರೆ, ಒಂದು ಈ ಸಂಘಟನೆಯ ಒಂದು ದೇಹಧೋರಣೆಗಳ ಬಗ್ಗೆ ಜನಜಾಗೃತಿಯನ್ನು ಸಮಾಜದಲ್ಲಿ ಮೂಡಿಸಬೇಕು ಅನ್ನೋ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ಕೊಂಡಿದ್ದಾರೆ. ಭಾನುವಾರ ದಿನ ತೀರ್ಥಹಳ್ಳಿ ಸೊಪ್ಪುಗುಡ್ಡೆ ಏರಿಯಾದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ಮಾಧ್ಯಮ ವರ್ಗದವ್ರದ್ದು ತುಂಬ ಪಾತ್ರ ಇರುತ್ತೆ. ಅದನ್ನು ನಡೆಸ್ಕೊಡ್ಬೇಕು ಅಂತ ಕೇಳ್ತಾ ನನ್ನ ಮಾತುಗಳನ್ನು